ಎಲ್ಲ ಕನ್ನಡನಾ? ಎಲ್ಲ ಇದೇ ಫಸ್ಟ್ ಟೈಮ್ ಬರೋದು, ಬರ್ತಾ ಇರ್ತೀರಾ? ನಮ್ಗೆಲ್ಲ ಗುಡಿ ಬಗ್ಗೆ ಮಾಹಿತಿ ಗೊತ್ತಾ ಗೊತ್ತಿಲ್ವಾ? ಹೇಳ್ಬೇಕಾ? ಹೇಳಿ. ಹೆಸರು ಭಿಕ್ಷಾಲಯ, ಅರ್ಜೆಂಟ್ ವಸ್ತ್ರಗಳ ಸಭೆ, ಅರ್ಜೆಂಟ್ ವಸ್ತ್ರ ಕರೀತಾರ. ಹಳೆ ಹೆಸರು ಭಿಕ್ಷಾಲಯ, ಇವಾಗ ಭಿಕ್ಷಾಲಯ ಅಂತ ಆಗಿದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗ ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಶುರುವಾಗಿದಂತಹ ಪ್ರಾರಂಭವಾಗಿದಂತಹ ಸ್ಥಳ ಇದು. ಈ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ಯರು. ಅಪ್ಪಣ್ಣಾಚಾರ್ಯವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರ ಹುಟ್ಟಿದಂತಹ ಊರು ಇದೇ ಊರಲ್ಲಿ. ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ, ಅವರ ಬೃಂದಾವನ ಪ್ರವೇಶ ಹಾಕಿನ ಮುಂಚೆ 13 ವರ್ಷ 13 ಇಯರ್ಸ್ ರಾಘವೇಂದ್ರ ಸ್ವಾಮಿಗಳವರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾನೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅಂದ್ರೆ 13 ಇಯರ್ಸ್ ರಾಯರಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳು ಮಾಡಿದಂತಹ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ, ತಪಸ್ಸು ಮಾಡ್ತಿರುವಂತಹ ಸ್ಥಳ. ಜಪದ ಕಟ್ಟಿ ರಾಯರು ಅಂತ ಕರೆಯೋದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರೆಗೆ ಪ್ರತಿನಿತ್ಯನೂ ಅವರಿಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ, ಅವರ ಫೇವ್ರೆಟ್ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ಟೆ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಮೊನ್ನೆ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ನೀವೆಲ್ಲ ಮೋದಕ ಅಂತ ಕರಿತೀರಿ. ಅದು ರಾಯರಿಗೆ ಫೇವರೆಟ್ ಪದಾರ್ಥ. ರಾಯರ ಊಟ ಮಾಡುವ ಸಮಯದಲ್ಲಿ ಅವರ ಶಿಷ್ಯರ ಅಪ್ಪಣ್ಣಾಚಾರ್ಯವರ ಮಾಡಿಕೊಡ್ತಾ ಇದ್ರು. ಇವಾಗೂ ನೀವು ನೋಡ್ಬೋದು 400 ಇಯರ್ಸ್ ಬ್ಯಾಕ್, 400 ವರ್ಷದ ಹಿಂದ್ಗಡೆ ರಾಯರಿಗೆ ಬಳಸ್ತಿರುವಂತಹ ಗ್ರೈನಿಂಗ್ ಸ್ಟೋನ್ ಅಂದ್ರೆ ವರಳಕಲ್ಲು ರುಬ್ಬಗುಂಡಿ ಇವಾಗೂ ಇದೆ. ಅಲ್ಲಿ ಮೇಲ್ಗಡೆ ಬರ್ತದೆ, ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರ್ಯವರ ಬೃಂದಾವನ ಅಲ್ಲ ಇದು. ರಾಯರ ಶಿಷ್ಯರಾದ ಅಪ್ಪಣ್ಣಾಚಾರ್ಯವರ ಪ್ರತಿಷ್ಠಾಪನೆ ಮಾಡಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆ, ಒಂದೇ ಕಲ್ಲಲ್ಲಿ ಬೃಂದಾವನ ಕಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯವರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ. ಒಂದೇ ಶಿಲೆ, ಒಂದೇ ಸ್ಟೋನ್ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಬರುತ್ತೆ ತಡೆ. ರಾಘವೇಂದ್ರ ಸ್ವಾಮಿಗಳವರ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ. ಒಂದೇ ಶಿಲೆ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆಲ್ಲೋ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಇಲ್ಲಾರೋ? ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರೋ ಬೃಂದಾವನಕ್ಕೂ ಏನ್ ವ್ಯತ್ಯಾಸ ಏನು, ಚೇಂಜಸ್ ಏನು ಅಂತಂದ್ರೆ, ರಾಘವೇಂದ್ರ ಸ್ವಾಮಿಗಳವರು ಸಜೀವವಾಗಿ ಜೀವಂತವಾಗಿ ಬೃಂದಾವನ ಪ್ರವೇಶ ಆಗಿದ್ದು ಮಂತ್ರಾಲಯದಲ್ಲಿ. ಇಲ್ಲಿಂದ ಹೋಗಿ ಅವರು ಬೃಂದಾವನ ಆಗ್ತಾರೆ. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ನೀವೆಲ್ಲ ಏನಂತ ಕರಿತೀರಿ? ಜೀವ ಸಮಾಧಿ. ರಾಯರು ಐಕ್ಯ ಆಗಿದ್ದು ಕೂತಿದ್ದಂತೇನೇನೋ ಕರಿತೀರಿ. ಯಾರು ಹಾಗೆ ಕರಿಬಾರ್ದು. ಮೂಲ ಬೃಂದಾವನ ಅಂತ ಕರಿಬೇಕು. ಏನಂತ ಕರಿಬೇಕು? ಗಲಾಟೆ ಮಾಡಬಾರ್ದು. ಮೂಲ ಬೃಂದಾವನ ಅಂತ ಕರಿಬೇಕು. ರಾಯರು ಬೃಂದಾವನ ಆಗ್ಬೇಕಾದ್ರೆ ನಾನು 700 ವರ್ಷ 700 ಇಯರ್ಸ್ ನಾನು ಬೇಕಾದ್ರೆ ನಾನು 700 ವರ್ಷ 700 ಇಯರ್ಸ್ ನಾನು ಜೀವಂತವಾಗಿರುತ್ತೇನೆ ಬೃಂದಾವನ ಕೆಳಗಡೆ. ನಾನು ದೇಹ ಬಿಟ್ಟು ಹೋಗಲ್ಲ ಅಂತ ಹೇಳಿ ಅವರು ಬೃಂದಾವನ 700 ವರ್ಷ ನಾನು ಜೀವಂತವಾಗಿರ್ತೀನಿ ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು. ವರ್ಷಕ್ಕೆ ಒಂದು ಸಲ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಬರ್ತದೆ ಆಗಸ್ಟ್ ತಿಂಗಳಲ್ಲಿ. ರಾಯರ ಬೃಂದಾವನ ಆಗಿದ್ದ ದಿವಸ ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಆಯಿತು. ಎಷ್ಟನೇ ಆರಾಧನೆ ಅದು? ರಾಯರ ಆರಾಧನೆ ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಆಯಿತು. ಎಷ್ಟನೇ ಆರಾಧನೆ ಅದು? ಸ್ವಾಮಿಗಳವರ ಬೃಂದಾವನ ಆಗಿ ಮೊನ್ನೆ ಆಗಸ್ಟ್ ತಿಂಗಳಿಗೆ ಗಲಾಟೆ ಮಾಡಿಗಳಿಗೆ 354 ವರ್ಷ ಆಯ್ತು. 3 ಇಯರ್ಸ್ ಆಯ್ತು ಮೊನ್ನೆ ಆಗಸ್ಟ್ ತಿಂಗಳಿಗೆ. ಅವ್ರು ಇನ್ನ 346 ವರ್ಷ ಜೀವಂತವಾಗಿರ್ತಾರೆ. ಆ ಮೂಲ ಬೃಂದಾವನ ಆದ್ಮೇಲೆ ರಾಘವೇಂದ್ರ ಸ್ವಾಮಿಗಳವರ ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯವರ ಕೈಯಲ್ಲಿ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಬೃಂದಾವನ. ನೀವು ಬಂದಿದಂತ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ ಇದು. ಇವಾಗೂ ಸಹ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ಯವರ ಬಂದು ಇವಾಗೂ ಅವರ ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳು ಬಿದ್ದಿರ್ತವೆ.
ಇವಾಗಿರೋರು ಬಂದು ಅಪ್ಪಣ್ಣಾಚಾರವರ 6th ಜನರೇಷನ್ ಅಂತ ಕರಿತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬೋದೆಲ್ಲ ನಾವೇ. ಇಲ್ಲಿ ಪ್ರತಿನಿತ್ಯನೋ 1,000, 2,000, 5,000 ಜನಕ್ಕೂ ಮೇಲೇನೋ ಬಂದಂತ ಭಕ್ತಾದಿಗಳಿಗೆ, ಬಂದಂತಹ ಡಿಯೋಟೀಸ್ ಪರವಾಗಿ ನಾವಿಲ್ಲಿ ಅನ್ನದಾನ ಸೇವಾ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ನಾವು ಮಾಡಿಸ್ತಾ ಇಲ್ಲ, ರಾಘವೇಂದ್ರ ಸ್ವಾಮಿಗಳವರ ನಮ್ಮೆಲ್ಲರೂ ಕೈಯಲ್ಲಿ ಮಾಡಿಸ್ಕೊಂತಾ ಇದ್ದಾರೆ. ಇವತ್ತಿನ ದಿವಸ ಶನಿವಾರ ದಿವಸ ಇಲ್ಲಿ ಯಾರು ಗುರುರಾಯರ ಸೇವೆಗಳು ಮಾಡಿಸಿರ್ತಾರೋ, ತಂದೆ ತಾಯಿಯ ಆರೋಗ್ಯದ ಪರವಾಗಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೂಡ ಮದುವೆಯಾಗಿ ಎಷ್ಟು ವರ್ಷ ಆಯ್ತು, ನಮಗಿನ್ನ ಮಕ್ಕಳಾಗಿಲ್ಲ, ಸಂತಾನ, ನಾಗದೋಷ, ಕಾಲಸರ್ಪದೋಷ, ಕುಜದೋಷ, ಮನೆ ಹೊರಗಡೆ ಆಫೀಸ್ ದುಡ್ಡು, ಮನೆಯಲ್ಲಿ ನೆಮ್ಮದಿ ಶಾಂತಿ, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಹಣಕಾಸಿನ ತೊಂದರೆ, ಬ್ಲ್ಯಾಕ್ ಮ್ಯಾಜಿಕ್, ಶತ್ರುದೋಷ, ಕೋರ್ಟ್ ಕೇಸ್ ಪರವಾಗಿ ನಿಮ್ಮ ಮಕ್ಕಳ ವಿದ್ಯಾಬುದ್ಧಿ, ಮಕ್ಕಳ ಎಜುಕೇಶನ್ ಪರವಾಗಿ ಶನಿವಾರ ಯಾರು ಬೇಡಿಕೆ ಸಮೇತ ರಾಯರ ಸೇವೆ ಮಾಡಿಸಿರ್ತಾರೋ ಬೇಡಿಕೆ ಬರ್ಕೊಂಡು ನೀವು ಅನ್ಕೊಂಡಿದ್ದಾಗಬೇಕು ಅಂತ ಇವತ್ತಿನ ದಿವಸ ಇಲ್ಲಿ ಹೋಮಗಳಾಗ್ತದೆ. ವಿಶೇಷವಾಗಿ ಸುದರ್ಶನೋಮ, ನವಗ್ರಹೋಮ, ಮೃತ್ಯುಂಜಯ, ಧನ್ವಂತರಿ ಹೋಮಗಳಾಗತ್ತೆ. ಇವತ್ತು ಸೇವೆ ಮಾಡಿಸಿದ್ರೆ ನೆಕ್ಸ್ಟ್ ಶನಿವಾರ ನಿಮ್ಮ ಹೆಸರ ಮೇಲೆ ಹೋಮಗಳಾಗ್ತದೆ. ನೀವೆಲ್ಲ ಇಷ್ಟೊತ್ತು ರಾಯರ ಬಗ್ಗೆ, ನೀವೆಲ್ಲ ಪೇಷನ್ಸ್ ಇಂತ ಓಪಿಗಿಂತ ಎಷ್ಟೋ ದೂರ ಇಂತ ಬಂದು ರಾಯರ ಬಗ್ಗೆ ಕೇಳಿದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು. 1-2 ನಿಮಿಷ ಗುಡಿ ಬಗ್ಗೆ ಕಂಪ್ಲೀಟ್ ಆಗಿ ಕೇಳಿ ಅರ್ಧಂಬರ್ಧ ಕೇಳಿ ಹೋಗಬಾರ್ದು. ಇಲ್ಲೇ ಪ್ರತಿನಿತ್ಯ ರಾಯರ ಸೇವೆಗಳು ನಡೀತವೆ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನೀವು ಯಾರೋ ಸುಮ್ಮನೆ ಬಂದಿರಲ್ಲ, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಪರ್ಪಸ್, ಬೇಡಿಕೆ, ಕಷ್ಟ ಇಟ್ಕೊಂಡು ಬಂದಿರ್ತೀರಿ. ನನಗೆ ಗೊತ್ತಿಲ್ಲ, ನಾನು ಒಪ್ಕೊಂತೀನಿ. ಆದರೆ ರಾಘವೇಂದ್ರ ಸ್ವಾಮಿಗಳವರಿಗೆ ಖಂಡಿತ ಗೊತ್ತಿರ್ತದೆ. ಎಲ್ಲಕ್ಕಿಂತ ಈ ಜಗತ್ತಲ್ಲಿ ದೊಡ್ಡ ದಾನ ಪುಣ್ಯದಾನನೇ ಅನ್ನದಾನ ಅಂತ ಕರೀತೇವೆ. ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಹೆಸರ ಮೇಲೆ ರಾಯರ ಕ್ಷೇತ್ರದಲ್ಲಿ ಗುರುರಾಯರ ಸೇವೆಗಳು, ರಾಯರ ಪೂಜೆಗಳು ಮಾಡಿಸ್ಬೇಕು ಅಥವಾ ನಾವು ಅನ್ಕೊಂಡಿದ್ದಾಗಬೇಕು ಅಂತ ಎಲ್ಲಕ್ಕಿಂತ ದೊಡ್ಡ ದಾನನೇ ಅನ್ನದಾನ ಅಂತ ಕರಿತೇವೆ. ಅದು ರಾಯರ ಕ್ಷೇತ್ರದಲ್ಲಿ ಮಾಡಿಸ್ಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ 2 ರಕ ಸೇವೆಗಳಿರುತ್ತೆ. ಈ ಕ್ಷೇತ್ರದಲ್ಲಿ 1 ದಿವಸ ಅನ್ನದಾನ ಅಂತ ಹಿಡಿದು ಪರ್ಮನೆಂಟ್ ಸೇವೆಗಳಿರ್ತವೆ. ಇಲ್ಲ ನಾವು ಜನರಲ್ ಆಗಿ ಮಾಡಿಸ್ಬೇಕು ಅಂದ್ರೆ ಅಷ್ಟು ಇಷ್ಟು ಅಂತ ಇರೋದಿಲ್ಲ. ಫಸ್ಟು ರಾಯರ ಹತ್ರ ಅಪ್ಲಿಕೇಶನ್ ಅಂದ್ರೆ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು 50, 101, 201, 300, 400, 500 ಕೆಳಗಡೆ ಎಷ್ಟು ಬೇಕಾದರೂ ಕೊಡ್ಬೋದು. ಅನ್ನದಾನಕ್ಕೆ ಹೋಗಲ್ಲ. ಜನರಲ್ ಆಗಿ ಹಾಲಿನ ಅಭಿಷೇಕ, ಜೇನುತುಪ್ಪ ಅಭಿಷೇಕ ಆಗತ್ತೆ, ಜನರಲ್ ಆಗ್ತದೆ. ಇಲ್ಲ ನಾವು ಸೇವೆ ಮಾಡಿಸ್ಬೇಕು ಅಂದ್ರೆ 1 ದಿವಸ ಮಾಡಿಸ್ಬೇಕು ಅಂದ್ರೆ ಎಲ್ಲರೂ ಮಾಡಿಸ್ಬೋದು. ಕೇವಲ 508 508 ಕೊಟ್ರೆ 1 ದಿವಸ ಕಂಪ್ಲೀಟ್ ಅನ್ನದಾನ ಆಗತ್ತೆ. ಯಾವತ್ತು ನೀವು ಹೇಳಿದ್ದು ಡೇಟ್ಗೆ ಮಾಡ್ತಾರೆ. ಇಲ್ಲ ಅಂದ್ರೆ ರಾಯರ ವಾರ ಗುರುವಾರ ಆಗತ್ತೆ. 508 5,000 ಜನ ಮೇಲೆ ನಿಮ್ಮ ಹೆಸರ ಮೇಲೆ ಊಟ ಮಾಡ್ತಾರೆ. ಅನ್ನದಾನ ಫಲ ಬರ್ತದೆ. ಕ್ಯಾಶೇ ಕೊಟ್ಟು ಬರೆಸ್ಬೇಕು. ಇಲ್ಲ 1 ತಿಂಗಳು ಮಾಡಿಸ್ಬೇಕು ಅಂದ್ರೆ ರಾಯರ ಕ್ಷೇತ್ರದಲ್ಲಿ ನೀವು 1,008 ಅಥವಾ 1,508 1508 1 ತಿಂಗಳು 31 ಡೇಸ್ ಅನ್ನದಾನ ಆಗಿ ಮಕ್ಕಳಕ್ಕೋಸ್ಕರ ತಂದೆ ತಾಯಿ ಆರೋಗ್ಯ, ಮಕ್ಕಳ ವಿದ್ಯಾ ಬುದ್ಧಿ, ಜಾಬ್ ಪರವಾಗಿ ಹೋಮಗಳಾಗತ್ತೆ. ರಾಯರ ಫೋಟೋನು ಕೊಡ್ತಾರೆ. ಫೋನ್ ಪೇ, ಜಿಪೇ ಮಾಡಬಹುದು. ಇಲ್ಲ 1 ವರ್ಷ ಮಾಡಿಸ್ಬೇಕು ಅಂದ್ರೆ ಪರ್ಸನಲ್ ಇತ್ತು ಅಂದ್ರೆ ಮಾಡಿಸ್ತಾರೆ. 2,508 ಅಥವಾ 5,008 5,008 1 ವರ್ಷ ಆಗತ್ತೆ. 365 ಡೇಸ್ ರಾಯರ ಮೇಲೆ ಹಾಕಿದ್ದು ವಸ್ತ್ರ ಫೋಟೋ ಕೊಡ್ತಾರೆ. ಮದುವೆ, ಸಂತಾನ, ನಾಗದೋಷ, ಬ್ಲ್ಯಾಕ್ ಮ್ಯಾಜಿಕ್ ಪರವಾಗಿ ಮಾಡ್ತಾರೆ. 1 ವರ್ಷ ಆಗ್ತದೆ. ಇಲ್ಲ ಪರ್ಮನೆಂಟ್ ಆಗಿ ಮಾಡಿಸ್ಬೇಕು ಅಂದ್ರೆ ಪರ್ಸನಲ್ ಇತ್ತು ಅಂದ್ರೆ ಮಾಡಿಸ್ತಾರೆ. ಮತ್ತೆ ಮಾಡಿಸ್ಬೇಕು ಅಂತಿಲ್ಲ. 20 ವರ್ಷ 50 ವರ್ಷ ಎಲ್ಲ ಪರ್ಮನೆಂಟ್ ಆಗ್ತಾ ಇರ್ತದೆ. 10,008 10,008 ಪರ್ಮನೆಂಟ್ ಆಗತ್ತೆ. ಈ ಕ್ಷೇತ್ರದಲ್ಲಿ ಯಾವಾಗ ಒಂದೇ ಸಲ ಬರ್ತೀರ ಅವಸರ ಮಾಡ್ಕೊಂಡು ಹೋಗ್ಬೇಡಿ. ಎಲ್ಲರಿಗೂ ರಾಯರ ಬಗ್ಗೆ ಕಂಪ್ಲೀಟ್ ಆದ್ಮೇಲೆ ಪ್ರತಿಯೊಬ್ಬರಿಗೆ ರಾಯರ ಮೇಲೆ ಮಂತ್ರ ಮಾಡಿದ್ದು ಮಂತ್ರಾಕ್ಷಿತಿ ಕೊಡ್ತೇವೆ. ಅಲ್ಲೇ ಎಲ್ಲರೂ ಮಂತ್ರಾಕ್ಷಿತಿ ತಗೊಂಡು ತಲೆ ಮೇಲೆ ಹಾಕೊಳ್ಳಿ. ಜನರಲ್ ಆಗಿ ಮಾಡಬೇಕು ಅಂದ್ರೆ 100-200 ಸಹ ಕೊಡ್ಬೋದು. ಜನರಲ್ ಆಗ್ತದೆ. ಇಲ್ಲ 1 ಸಲ ನಾವು ಅನ್ಕೊಂಡಿದ್ದಾಗಬೇಕು ಅಂತ ಅನ್ನದಾನ ಸೇವೆ ಮಾಡಿಸಿ ನೋಡಿ. ನಾನು ಹೇಳಲ್ಲ, ನಿಮಗೆ ಗೊತ್ತಾಗ್ತದೆ. ಎಲ್ಲ ಒಳ್ಳೇದಾಗುತ್ತೆ. ಧನ್ಯವಾದ.